ಇದು ಶಿವನ ಹೂದೋಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಂಬ ಅತ್ಯದ್ಭುತವಾಗಿ ಒಂದು ದೇವಸ್ಥಾನನ ನಿರ್ಮಿಸಿದ್ದಾರೆ ನೋಡಿ. ಒಂದು ದೊಡ್ಡ ವೇಲಾಯುಧ ಸೊ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನನ ಕಟ್ಟಿರೋರು ಒಬ್ಬರು ಶಿವಭಕ್ತರ ಸ್ವಾಮಿಗಳು. ಒಬ್ಬರೇ ಕಟ್ತಾನೇ ಇದ್ದಾರೆ. ಒಂದು 10 ವರ್ಷದಿಂದ ಕಟ್ತಾರೋ ದೇವಸ್ಥಾನ ಇವಾಗ ಈ ಥರ ಬಂದಿದೆ. ಸೊ 6 ಗಂಟೆಗೆ ಸ್ವಾಮಿಯವರು ಇಲ್ಲಿಗೆ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ತುಂಬ ಜನ ಅವ್ರ ಹತ್ರ ಆಶೀರ್ವಾದ ತೊಗೊಬೇಕು ಅಂತ ಬಂದಿದ್ದಾರೆ. ಎಷ್ಟು ಜನಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ. ಸೊ ನಾವು ಟ್ರೈ ಮಾಡಿ ನೋಡೋಣ ಅಂತ ಇದ್ದೀವಿ. ಸೊ ನಿಮಗೆ ಇಲ್ಲಿ ಇನ್ನೊಂದು ಖುಷಿ ಆಗೋದೇನಪ್ಪ ಅಂದರೆ ಕ್ಷೇತ್ರ ಪಾಲಕ ಕಾಲಭೈರವೇಶ್ವರರು. ಇವರು ಗಣೇಶ್ ಅವರು ಇಲ್ಲ ಸಮಿತಿದಲ್ಲಿ ಕೊಟ್ಟರು. ಕಾಲಭೈರವರು ಇಲ್ಲಿ ಅನ್ನದಾನ ಇರುತ್ತೆ. ತುಂಬ ಸೂಪರಾಗಿ ನೋಡಿ ಈ ಥರ ಮಾಡಿದ್ದಾರೆ ದೇವಸ್ಥಾನನ. ಸೊ ಹಿಡನ್ ಜೆಮ್ ಅಂತ ಹೇಳ್ಬೋದು ನೋಡಿ. ಎಲ್ಲ ಕಡೆನೂ ಕಾಲಭೈರವರು ಅಂತ ರಾಜಿಸ್ತಾ ಇದ್ದಾರೆ. ಈ ಕ್ಷೇತ್ರ ಪಾಲಕರಾಗಿ ಈ ಕ್ಷೇತ್ರನ ಕಾಪಾಡೋದಕ್ಕೆ. ಸೊ ಮೂಲೆನೆಲ್ಲ ಅವ್ರ ಅವತಾರ ಇದೆ. ಸೊ ಸುತ್ತ ಬೆಟ್ಟಗಳು. ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾರ್ಯಾರು ಅಭಿಮಾನಿಗಳಿದ್ದೀರಾ, ಭಕ್ತರಿದ್ದೀರಾ, ಎಲ್ಲರೂ ವಿಸಿಟ್ ಮಾಡ್ಬೋದು ಅನ್ನೋಂಥ ಒಂದು ಜಾಗ. ಬೆಟ್ಟದ ಮೇಲ್ಗಡೆನೇ ಗಾಡಿ ಬರುತ್ತೆ. ಸೊ ದೇವಸ್ಥಾನ ನೀವು ಸುತ್ತೋದಕ್ಕೆ ಮಿನಿಮಮ್ 1.5 ಅವರ್ ಬೇಕು ನೋಡಿ. ಆ ಬಂಡೆ ಮೇಲೆ ಕಟ್ಟಿರೋವಂಥ ಆ ರಾಜಗೋಪುರ ಇರ್ಬೋದು. ಈ ಬಂಡೆ ಮೇಲ್ಗಡೆ ವಿನ್ಯಾಸಗಳನ್ನ ಉಪಯೋಗಿಸ್ಕೊಂಡು ಕಟ್ಟಿರೋವಂಥ ರೀತಿ ಇರ್ಬೋದು ನೋಡಿ. ದೊಡ್ಡ ಬಂಡೆಗಳ ಮೇಲೆ ಪಿಲ್ಲರ್ನ ನಿಲ್ಲಿಸಿ ಅದ್ರ ಮೇಲ್ಗಡೆ. ಸೊ ಅದ್ರ ಹಿಂದೆಗಡೆ ಇವಾಗ ನಾನೇನು ದೊಡ್ಡ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಲ್ಲ, ಇದ್ರ ಮೇಲ್ಗಡೆ ಹಿಂದೆಗಡೆ ಮೂಲಸ್ಥಾನ ಇದೆ. ಸೊ ತುಂಬ ಅದ್ಭುತವಾಗಿ ರೆಡಿ ಆಗ್ತಾರಂಥ ಒಂದು ಜಾಗ. ಸೊ ವ್ಯೂ ಅಷ್ಟೇ, ವ್ಯೂ ತುಂಬ ಸೂಪರಾಗಿದೆ. ಸೊ ಸುಮ್ಮನೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ನಾವು ದೇವಸ್ಥಾನಗಳನ್ನ ಹೊಡ್ಕೊಂಡು ಎಲ್ಲೆಲ್ಲೋ ಅಲಿತೀವಿ. ಸೊ ಇಲ್ಲಿ ಬರ್ತಿದ್ದಂಗೆ ಏನೋ ಒಂದು ಪವರ್ ಏನಪ್ಪ ಅಂದರೆ ನಾವು ಬಂದಾಗ ಫುಲ್ಲು ಬಿಸಿಲಿತ್ತು. ಸೊ ಬಂದಿಳಿತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ನಾನು ವಿಸಿಟ್ ಮಾಡಿದ ಜಾಗದಲ್ಲಿ ಹೇಳ್ಬೋದು, ಇದು ಪಾರ್ವತಿ ದೇವಿನೇ ಸೃಷ್ಟಿ ಮಾಡ್ಕೊಂಡು ಕೊಟ್ಟಿರೋಂಥ ಒಂದು ಶಿವನ ಹೂದೋಟ. ಸಾಕ್ಷಾತ್ ಈಶ್ವರ ದೇವರೇ ತಮ್ಮ ಗಣಗಳ ಜೊತೆಲಿ ಬಂದು ನೆಲೆಸಿರುವಂಥ ಜಾಗ ಇದು. ಕಾರ್ತಿಕ್ ಸೋಮವಾರ, ಆಡಿ ಕೃತಿಕ, ಶಿವರಾತ್ರಿ ಇಂಥ ದಿನಗಳಲ್ಲಿ ತುಂಬ ವಿಶೇಷವಾದ ಜಾತ್ರೆ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ಸೊ ಆವಾಗಿಂದ ಕೋತಿಗಳು ಇಲ್ಲಿ ಬೇಜಾನಿದೆ. ಒಂದು ಸ್ವಲ್ಪ ನೀವುಗಳು ಯಾರಿಗೂ ತೊಂದರೆ ಕೊಡೋಲ್ಲ, ನಾವು ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಆವಾಸ್ದ ನೇಚರ್. ಊರಾಚೆ ಸ್ವರ್ಗನೇ ಕಾಣುತ್ತೈತೆ ಅನ್ನೋರಿಗೆ ಶಿವಪ್ಪನ ಜೊತೆನಲ್ಲಿ ಸ್ವರ್ಗ ನೋಡಬೇಕಾಗಿದ್ದಂಥ ಒಂದು ಜಾಗ ಇದು. ಇಲ್ಲಿಗೆ ಮುಗ್ದಿಲ್ಲ, ನನ್ನ ಕೈಲಾಗಿದ್ದು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನೀವು ನೋಡಿ, ಬಂದಾಗ ಒಂದು ವಿಸಿಟ್ ಮಾಡಿ.